ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಶವ ಹಸ್ತಾಂತರ ವಿಳಂಬ, ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ, ಜನಶಕ್ತಿ ವೇದಿಕೆಯಿಂದ ದೂರು. ಕಾರವಾರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮೃತರ ಶವ ಹಸ್ತಾಂತರದಲ್ಲಿ ವಿಳಂಬವಾಗಿರುವ ಕುರಿತು ಗಂಭೀರ ಆರೋಪ ಕೇಳಿಬಂದಿದೆ. ಜೊಯ್ಡಾ ತಾಲೂಕಿನ ಗೋವಿಂದ ನಾಯ್ಕ್ ಎಂಬ 60 ವರ್ಷದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬಳಿಕ ವಿನಾಕಾರಣ ಎಂಎಲ್ಸಿ ಪ್ರಕರಣ ದಾಖಲಿಸಿ ಶವ ಹಸ್ತಾಂತರಿಸಲು ವಿಳಂಬ ಮಾಡಲಾಗಿದೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಆರೋಪಿಸಿದ್ದಾರೆ. ಈ ಕುರಿತು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿತ ಸಚಿವರಿಗೆ ದೂರು ಸಲ್ಲಿಸಲಾಗಿದೆ. ದೂರಿನ ಪ್ರಕಾರ ಜುಲೈ 23ರಂದು ಗೋವಿಂದ ನಾಯ್ಕ್ ಅವರನ್ನು ದಾಂಡೇಲಿ ತಾಲೂಕು ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗೆ ಕಾರವಾರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರಾತ್ರಿ ಸುಮಾರು 9:45ಕ್ಕೆ ಅವರು ಮೃತಪಟ್ಟ ಬಳಿಕ ಎಂಎಲ್ಸಿ ಪ್ರಕರಣ ದಾಖಲಾಗಿರುವ ಕಾರಣ ಜೊಯ್ಡಾ ಪೊಲೀಸರು ಬರುವವರೆಗೆ ಶವ ನೀಡಲು ಸಾಧ್ಯವಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾರಂತೆ. ಈ ಬಗ್ಗೆ ರಾತ್ರಿ ಸುಮಾರು 1:30ಕ್ಕೆ ಮಾಧವ ನಾಯಕ್ ಅವರು ಆಸ್ಪತ್ರೆಯ ನಿರ್ದೇಶಕಿ ಡಾ ಪೂರ್ಣಿಮಾ ಅವರನ್ನು ಸಂಪರ್ಕಿಸಿ ಪ್ರಕರಣದ ವಿವರ ನೀಡಿ ಶೀಘ್ರವಾಗಿ ಶವ ಹಸ್ತಾಂತರಿಸುವಂತೆ ಮನವಿ ಮಾಡಿದ್ದರು. ಭರವಸೆ ನೀಡಲಾಗಿದ್ದರೂ ಮರುದಿನ ಬೆಳಗ್ಗೆಯೂ ಶವ ಹಸ್ತಾಂತರವಾಗದ ಕಾರಣ ಮೃತರ ಕುಟುಂಬದವರು ಸಂಕಷ್ಟ ಅನುಭವಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರದ ಗ್ರಾಮಗಳಿಂದ ಬಂದಿದ್ದ ಮೃತರ ಕುಟುಂಬಕ್ಕೆ ಅನಗತ್ಯ ತೊಂದರೆ ಉಂಟಾಗಿದ್ದು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ಅಧಿಕಾರದ ದುರುಪಯೋಗವಾಗಿದೆ ಎಂದು ಮಾಧವ ನಾಯಕ್ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎದುರು ಉಪ ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ದೂರು ಸಲ್ಲಿಸುವ ಸಂದರ್ಭದಲ್ಲಿ ಸೂರಜ್ ಕುರಂಕರ್, ರಾಮ ನಾಯ್ಕ್ ಹಾಗೂ ಮೃತರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆ ಆಡಳಿತ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಆಮೇಲೆ ಮಾಡಿ ನಮ್ಗೆ ಕೊಡಿ ಅಂತ ಹೇಳಿದ್ರು. ಮಾಡಿ ಇಲ್ಲ ಎಮರ್ಜೆನ್ಸಿ ಆಗಿದೆ, ಪಾಪ ಎಮರ್ಜೆನ್ಸಿ ಆಗಿದೆ ಅಂತ ಹೇಳಿದ್ರೆ ಅನಿವಾರ್ಯ ಏನು ಗೊತ್ತಾಗಲಿಲ್ಲ. ನನಗೆ ರಾತ್ರಿ 1:30ಕ್ಕೆ ಫೋನ್ ಮಾಡ್ತೀನಿ. ಒಂದು ಜಾಬ್ ಡೇಟ್ ಆದರೂ ಮಾಡ್ಬೋದು, ಇಲ್ಲ ಇಂಜುರಿ ಆಗಿದೆ, ಏನೋ ಸಂಶಯ ಇಲ್ಲ ಅಂತ ಮಾಡ್ಬೋದು. ಏನು ಚಿಕಿತ್ಸೆ ಮಾಡ್ಕೊಂಡು ಬಂದಾಗಿದೆ. ಪಾಪ ನಾನು ಆ ಚಿಕಿತ್ಸೆ ಸರಿ ಮಾಡಿಲ್ಲ, ಅದು ಮಾಡಿಲ್ಲ ಆರೋಪ ಇದೆ. ಈಗ ಎಮರ್ಜೆನ್ಸಿ ಯಾಕೆ ಮಾಡಿದ್ದೀರಿ? ಕಾರಣ ಏನೇನು ವಿನಾಕಾರಣ ಪಾಪ ದೊಡ್ಡದಾದಂಥ ಸಂಕ್ರಾಮದವರು ಬರಬೇಕಂತ ಹೇಳಿ ಮಳೆಗಾಲದಲ್ಲಿ ಗಾಡಿ ತೊಗೊಂಡು ಬರಬೇಕು, ರಾತ್ರಿ ಹೋಗಬೇಕು. ರಾತ್ರಿ ಇವರು ಆಶ್ವಾಸನೆ ಕೊಟ್ಟು ಇಲ್ಲ ನಾವು ನೀಲ್ ಎಮರ್ಜೆನ್ಸಿ ಮಾಡ್ತೀವಿ ಅದು ಆಮೇಲೆ ಅವರು ಬೇಡದಿಂದ ಪೊಲೀಸಿಗೆ ಕರ್ಕೊಂಡ್ಬಂದು ಇನ್ನೂ ಕೊಡುವವರೆಗೆ ಒಂದು ಬೇರೆ ಯಾರೋ ನೋಡೋದಿಲ್ಲ, ಬೇಕಾಬಿಟ್ಟಿಯಾಗಿ ಹಾಗೂ ನಡೀತದೆ. MLC ಯಾವುದಕ್ಕೆ ಮಾಡಬೇಕು, MLC ಮಾಡಬೇಕು, ಕನಿಷ್ಠ ಪರಿಜ್ಞಾನ. ನಿಮಗೆ ಅಧಿಕಾರ ಇದೆ ಅಂತೇಳಿ ಅಧಿಕಾರದ ದುರುಪಯೋಗ ಮಾಡ್ಬೋದು. ಇದು ಅಧಿಕಾರದ ದುರುಪಯೋಗ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಆದ್ದರಿಂದ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅವರು ಸಹಿತ ಇದನ್ನು ಖಂಡಿಸ್ತಾ ಇದ್ದಾರೆ. ನಮ್ಗೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ ಹಳ್ಳಿಗಾಡಿಯಿಂದ ಬಂದಂಥವರಿಗೆ ಈ ತೊಂದರೆ ಆಗ್ತಾ ಇದೆ. ಇದು ಆಗಬಾರ್ದು. ಇನ್ನು ಇಲ್ಲಿಯ ನಿರ್ದೇಶಕರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ತಮ್ಮ ಹಿಡಿತ ಅಧಿಕಾರಿಗಳ ಮೇಲೆ ಹಿಡಿತ ಇರಬೇಕು. ಯಾಕಂದರೆ ಬೇಕಾಬಿಟ್ಟೆ ಆಗೋದು, ಯಾರು ಕೇಳೋರು ಇಲ್ಲ.